ಹಾಯ್ ಹಲೋ ನಮಸ್ಕಾರ. ಟೇಸ್ಟ್ ಆಫ್ ಕರ್ನಾಟಕ ಎಸ್‌ಎನ್‌ಗೆ ಸ್ವಾಗತ. ನಾನಿವತ್ತು ಮಸಾಲೆ ಪಡ್ಡು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಎಲ್ಲರಿಗೂ ಈ ಪಡ್ಡು ಅಂದರೆ ತುಂಬಾ ಇಷ್ಟ. ನಾವಿದನ್ನು ತುಂಬಾ ಸುಲಭವಾಗಿ ಮಾಡಬಹುದು. ಹಾಗೆಯೇ ತುಂಬ ಬೇಗ ಕೂಡ ಈ ಪಡ್ಡು ರೆಡಿಯಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನಾನಿಲ್ಲಿ ಮೊದಲನೇದಾಗಿ ನೆನೆಸಿಟ್ಟಿರುವಂಥ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ತೊಳೆದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದೆರಡು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ತೊಗೊಂಡಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ನಾವು ತೊಗೊಂಡಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾವು ಮಾಮೂಲಿಯಾಗಿ ದೋಸೆ ಹಿಟ್ಟಿಗೆ ಏನು ಹಿಟ್ಟನ್ನು ರುಬ್ಬಿರ್ತೀವಲ್ಲ ಅದೇ ಹಿಟ್ಟಿಗೆ ನಾನಿಲ್ಲಿ ಈ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ತರಕಾರಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದೆಲ್ಲವನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು, ಜೀರಿಗೆ ಹಾಗೆ ಕಡಲೆಬೇಳೆ. ನಿಮಗೆ ಕಡಲೆಬೇಳೆ ಎಷ್ಟು ಬೇಕೋ ನೋಡಿ ಅದಕ್ಕೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಆ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಈನೋ ಪೌಡರ್ ಬೇಕಾದರೂ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಈ ಪಡ್ಡಿನ ಹದ ಈ ರೀತಿ ಆಗಿದೆ. ಇವಾಗ ನಾನು ಪಡ್ಡಿನ ಹಂಚನ್ನು ಇವಾಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಪಡ್ಡಿನ ಹಂಚು ಕಾಯೋಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊತೀನಿ. ಈಗ ಈ ಪಡ್ಡಿನ ಹಂಚು ಕಾದಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾ ಹೋಗ್ತೀನಿ. ಈ ಎಣ್ಣೆ ಹಾಕೋದ್ರಿಂದ ಪಡ್ಡು ಬೇಗ ಮೇಲೆ ಏಳುತ್ತೆ ಹಾಗೂ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ಈ ಇಟ್ಟಿರುವಂತಹ ಏನು ಹಿಟ್ಟಿರುತ್ತಲ್ವ ಪಡ್ಡಿನ ಹಿಟ್ಟು, ಅದನ್ನು ನಾನೀಗ ಈ ಎಲ್ಲ ಪಡ್ಡಿನ ಹಂಚಿಗೆ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ನೀವು ಈ ಹಿಟ್ಟಲ್ಲಿ ನೀವು ಮಸಾಲೆ ದೋಸೆಯನ್ನು ಕೂಡ ನೀವು ಹಾಕ್ಕೋಬಹುದು. ಈ ರೀತಿ ಪಡ್ಡನ್ನು ಕೂಡ ನೀವು ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಅದಕ್ಕೆ ತುಂಬ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಒಂದು ಬಟ್ಲನ್ನು ಮುಚ್ತಾ ಇದ್ದೀನಿ. ಇವಾಗ ನೋಡಿ ಬೆಂದಿದೆ, ಎಷ್ಟು ಚೆನ್ನಾಗಿ ಪಡ್ಡು ಬಂದಿದೆ ಅಂತ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಾಕೋದ್ರಿಂದ ತಳ ಹಿಡಿಯೋದಿರಲ್ಲ. ಬೇಗ ಪಡ್ಡು ತೆಗೆದ್ರೆ ಬೇಗ ಬರುತ್ತೆ, ತಳ ಹಿಡಿಯೋದಿಲ್ಲ. ನೋಡಿ, ಇವಾಗ ನಾನು ಈ ಪಡ್ಡನ್ನು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಕೂಡ ತವಾಗೆ ಅಂಟ್ಕೊಳ್ಳೋದಿಲ್ಲ, ಅಷ್ಟು ನೀಟಾಗಿ ಈ ಪಡ್ಡು ಬರುತ್ತೆ. ಹಾಗೆ ನೋಡಿ, ಈ ಥರ ಗೋಲ್ಡನ್ ಕಲರ್ ಕೂಡ ಈ ಪಡ್ಡು ಆಗಿದೆ. ಎಲ್ಲೂ ಕೂಡ ಸೀದೋಗಿಲ್ಲ, ಅಷ್ಟೇ ಚೆನ್ನಾಗಿ ಬಂದಿದೆ. ಇದು ನಾನು ಕಬ್ಬಿಣದ ಹಂಚಿಂದ ಮಾಡ್ತಾ ಇರೋಂಥ ಪಡ್ಡು. ನೀವು ನಾನ್ ಸ್ಟಿಕ್ಕಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು. ಅದಕ್ಕೆ ಹೆಚ್ಚಾಗಿ ಎಣ್ಣೆ ಹಾಕೋ ಅವಶ್ಯಕತೆ ಇರೋಲ್ಲ ನಾನ್ ಸ್ಟಿಕ್ ಪಡ್ಡಿನ ಹಂಚಿಗೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಈ ರೀತಿ ಎಲ್ಲ ತಿರುವಿ ಹಾಕಿದ ಮೇಲೆ ಇನ್ನೊಂದು ಭಾಗವನ್ನು ಕೂಡ ನಾವು ಬೇಯಿಸೋದಕ್ಕೆ ಇಡೋಣ. ಅದು ಕೂಡ ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ಎರಡು ಕಡೆಯೂ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ಪಡ್ಡು ರೆಡಿಯಾಗಿದೆ. ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಈ ಪಡ್ಡು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪಡ್ಡು. ನೋಡಿ, ರೆಡಿಯಾಗಿದೆ ಪಡ್ಡು. ಇದಕ್ಕೆ ನಾನು ಕಾಯಿ ಕಡಲೆ ಹಾಕಿ ಚಟ್ನಿ ಮಾಡಿದ್ದೀನಿ. ಹಾಗೆ ಈರುಳ್ಳಿ ಚಟ್ನಿಯನ್ನು ಕೂಡ ಮಾಡಿದ್ದೀನಿ. ನಿಮಗೆ ಈರುಳ್ಳಿ ಚಟ್ನಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನಲ್ಲಿದೆ, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊತಾ ಇದ್ದೀನಿ.